ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದೇ ಪೇಶದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಕಬ್ಬಿನ ಹಾಲು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಆದರೆ ರಸ್ತೆ ಬದಿಯಲ್ಲಿ ಮಾರ್ತಕ್ಕಂಥ ಕಬ್ಬಿನ ಹಾಲನ್ನು ಯಾರೆಲ್ಲ ಕುಡಿಬಾರ್ದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ರಸ್ತೆ ಬದಿಯಲ್ಲಿ ಮಾರ್ತಾ ಇರ್ತಾರೆ, ಅದರಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರ್ತದೆ, ಬ್ಯಾಕ್ಟೀರಿಯಾಗಳು ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ, ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರ್ತದೆ. ಆದ್ದರಿಂದ ರಸ್ತೆ ಬದಿ ಮಾರ್ತಕ್ಕಂತಹ ಕಬ್ಬಿನ ಹಾಲನ್ನು ಕುಡಿಬೇಡಿ. ಇನ್ನು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಕಂಟ್ರೋಲೇ ಇಲ್ಲದೆ ಅತಿಯಾದ ಒಂದು ಶುಗರ್ ಲೆವೆಲ್ ಇದ್ದ ಸಂದರ್ಭದಲ್ಲಿ, ಡಯಾಬಿಟಿಸ್ ಹೆಚ್ಚಿದ್ದ ಸಂದರ್ಭದಲ್ಲಿ ಕಬ್ಬಿನ ಹಾಲನ್ನು ಸೇವನೆ ಮಾಡಬೇಡಿ. ಯಾಕೆ ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ಕಬ್ಬಿನ ಹಾಲಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚಾಗಿದೆ. ಆದ್ದರಿಂದ ಕಬ್ಬಿನ ಹಾಲನ್ನ ಅತಿಯಾಗಿ ಸೇವನೆ ಮಾಡ್ತು ಅಂತಂದರೆ ಶುಗರ್ ಕಂಟ್ರೋಲ್ ಇರೋದಿಲ್ಲ, ಶುಗರ್ ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ಇನ್ನು ಕಬ್ಬಿನ ಹಾಲಿನಲ್ಲಿ ಪಾಲಿಕೋಸೋನಾಲ್ ಅಂತ ಒಂದು ಅಂಶ ಇದೆ. ಇದು ಕೆಲವೊಬ್ಬರು ಕಬ್ಬಿನ ಹಾಲು ಕುಡಿದ ತಕ್ಷಣವೇ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗುತ್ತೆ. ಹಾಗೆ ಇನ್ನು ಕೆಲವರಲ್ಲಿ ತಲೆ ತಿರುಗಿ ಬರ್ತದೆ. ಈ ಥರ ಒಂದು ಲಕ್ಷಣಗಳು ಕಾಣಿಸ್ತಾ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಕಬ್ಬಿನ ಹಾಲನ್ನ ಕುಡಿಯೋಕ್ಕೆ ಹೋಗಬೇಡಿ. ಇನ್ನು ಅತಿಯಾದ ಬೊಜ್ಜಿನ ಸಮಸ್ಯೆ, ಬೊಜ್ಜಿಗೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ, ಒಬೆಸಿಟಿ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ, ಅಂಥವ್ರು ಕಬ್ಬಿನ ಹಾಲನ್ನ ಕುಡಿಬೇಡಿ. ಯಾಕೆಂದರೆ ಕಬ್ಬಿನ ಹಾಲಿನಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇದೆ. ನೀವು ಹೆಚ್ಚೆಚ್ಚು ಕಬ್ಬಿನ ಹಾಲನ್ನ ಕುಡಿತು ಅಂತಂದರೆ ಕ್ಯಾಲೋರೀಸ್ ಆ್ಯಡ್ ಆಗಿ ಹೆಚ್ಚಾಗಿ ಬೊಜ್ಜಿನ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಇನ್ನು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದವರು, ಕಿಡ್ನಿ ವೀಕ್ ಇದ್ದ ಸಂದರ್ಭದಲ್ಲಿ ಕಬ್ಬಿನ ಹಾಲನ್ನ ಕುಡಿಬೇಡಿ. ಯಾಕೆಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಅಧಿಕವಾಗಿದೆ. ಆದ್ದರಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಕಬ್ಬಿನ ಹಾಲನ್ನ ಕುಡಿಬೇಡಿ. ಹಾಗೂ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತಾರೆ. ಇದರಲ್ಲಿ ಹೊಟ್ಟೆ ನೋವಿರ್ತದೆ, ಕಿಬ್ಬೊಟ್ಟೆ ನೋವಿರ್ತದೆ, ಮಲವಿಸರ್ಜನೆ ಸರಿಯಾಗಿ ಆಗೋದಿಲ್ಲ, ಕೆಲವೊಮ್ಮೆ ನೀರು ಥರ ಹೋಗ್ತದೆ, ಕೆಲವೊಮ್ಮೆ ಗಟ್ಟಿಯಾಗಿ ಹೋಗ್ತದೆ. ಈ ಒಂದು ಸಂದರ್ಭಗಳಲ್ಲಿ ಇರಿಟಬಲ್ ಬೌಲ್ ಸಿಂಡ್ರೋಮ್ ಇದ್ದ ಸಂದರ್ಭದಲ್ಲಿ ಕಬ್ಬಿನ ಹಾಲನ್ನ ಸೇವನೆ ಮಾಡಬೇಡಿ. ಇನ್ನು ಕಬ್ಬಿನ ಹಾಲನ್ನ ಸೇವನೆ ಅತಿಯಾಗಿ ಮಾಡೋದ್ರಿಂದ ಕಬ್ಬಿನ ಹಾಲಿನಲ್ಲಿ ಫ್ರಕ್ಟೋಸ್ ಇದೆ. ಇದು ಲಿವರ್ ಮೇಲೆ ಡೆಪಾಸಿಟ್ ಆಗೋ ಸಾಧ್ಯತೆಗಳಿರ್ತದೆ. ಅಂತಂದರೆ ಲಿವರ್ ಮೇಲೆ ಕೊಲೆಸ್ಟ್ರಾಲ್ ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ, ಫ್ಯಾಟ್ ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ, ಲಿವರ್ ಮೇಲೆ ಫ್ಯಾಟ್ ಡೆಪಾಸಿಷನ್ ಆಗೋ ಸಾಧ್ಯತೆಗಳಿರ್ತದೆ. ಹಾಗಿದ್ದರಿಂದ ಫ್ಯಾಟಿ ಲಿವರ್ ಆಗುವ ಸಾಧ್ಯತೆಗಳು ಹೆಚ್ಚಾಗೋದ್ರಿಂದ ಅತಿಯಾದ ಒಂದು ಈ ಕಬ್ಬಿನ ಹಾಲನ್ನ ಸೇವನೆ ಮಾಡ್ತಾಯಿದ್ರೆ ಅದನ್ನು ನಿಲ್ಲಿಸಿ. ಇನ್ನು ಅತಿಯಾದ ಒಂದು ಶೀತ, ಕೆಮ್ಮು, ಕಫ ಹಾಗೂ ಸೈನಸೈಟಿಸ್, ಅಸ್ತಮಾ ಈ ಒಂದು ಸಂದರ್ಭಗಳಲ್ಲಿ ಕಬ್ಬಿನ ಹಾಲನ್ನ ಹೆಚ್ಚು ಸೇವನೆ ಮಾಡೋಕ್ಕೆ ಹೋಗಬೇಡಿ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಬ್ಬಿನ ಹಾಲನ್ನ ಯಾರೆಲ್ಲ ಸೇವನೆ ಮಾಡಬಾರ್ದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.